ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಅನೇಕ ಹೊಸ ಸೀರಿಯಲ್ಗಳು ಪ್ರಾರಂಭವಾಗಿದೆ ಮತ್ತು ಈ ಹಿಂದೆ ಇದ್ದಂಥ ಹಳೆಯ ಸೀರಿಯಲ್ಗಳು ಮುಕ್ತಾಯವಾಗಿದೆ. ಇದರ ನಡುವೆ ತೀವ್ರ ಪೈಪೋಟಿಗೆ ಸೀರಿಯಲ್ಗಳು ಬಿದ್ದಿದೆ. ಒಂದಕ್ಕಿಂತ ಒಂದು ವಿಭಿನ್ನ ಕಥೆ, ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾದಂಥ ಪಾತ್ರಧಾರಿಗಳು. ಆ ಕಾರಣಕ್ಕಾಗಿಯೇ TRP ರೇಸ್ನಲ್ಲಿ ವಾರದಿಂದ ವಾರಕ್ಕೆ ಭಾರಿ ಬದಲಾವಣೆ ಆಗ್ತಾ ಇದೆ. ಈ ವಾರ ಮೊದಲ ಸ್ಥಾನದಲ್ಲಿ ಇದ್ದವರು ಮುಂದಿನ ವಾರ 2ನೇ ಸ್ಥಾನಕ್ಕೆ ಹೋಗಿರ್ತಾರೆ. ಅದರ ಮುಂದಿನ ವಾರ 4ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾರೆ. ಇದರ ನಡುವೆ ಕೆಲವೊಂದು ಸೀರಿಯಲ್ಗಳು ತೀವ್ರ ಪೈಪೋಟಿಗೆ ಬಿದ್ದು ನಾ ಮುಂದು ತಾ ಮುಂದು ಅಂತ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ತೀವ್ರ ಆಶ್ಚರ್ಯ ಅನಿಸ್ತಾ ಇರೋದು, ಈಗ ತಾನೇ ಶುರುವಾದಂಥ ಕೆಲವೊಂದು ಸೀರಿಯಲ್ಗಳು ಅದು ಹೇಗಪ್ಪ ಜನರಿಗೆ ಇಷ್ಟು ಹತ್ತಿರವಾಯಿತು, ಆ ಕತೆ ಅಷ್ಟು ಅದ್ಭುತವಾಗಿದೆಯಾ, ಎಷ್ಟೋ ವರ್ಷಗಳಿಂದ ಪ್ರಸಾರವಾಗ್ತಿರುವಂಥ ಸೀರಿಯಲ್ಗಳನ್ನು ಹಿಂದಿಕ್ಕಿದಾದರೂ ಹೇಗೆ ಮತ್ತು ಯಾಕೆ ಅನ್ನುವಂಥ ಪ್ರಶ್ನೆ ಶುರುವಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಮತ್ತು ಕಲರ್ಸ್ನಲ್ಲಿ ಪ್ರಸಾರವಾಗ್ತಿರುವಂಥ ಸೀರಿಯಲ್ಗಳು ತೀವ್ರ ಪೈಪೋಟಿಗೆ ಬಿದ್ದಿದೆ. ಅಂದ ಹಾಗೆ ಈ ವಾರದ TRP ಔಟ್ ಆಗಿದೆ. ಯಾವಾಗಲೂ ಕೂಡ ಪುಟ್ಟಕ್ಕನ ಮಕ್ಕಳು ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಆದರೆ ಕೆಲವು ದಿನಗಳಿಂದ ಈಚೆಗೆ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ಈಗ ತಾನೇ ಶುರುವಾಗಿರುವಂಥ ಸೀರಿಯಲ್ಗಳು ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಿದ್ದು ಎಲ್ರಿಗೂ ಆಶ್ಚರ್ಯ ತರಿಸಿತ್ತು. ಯಾಕಂದರೆ ಪುಟ್ಟಕ್ಕನ ಮಕ್ಕಳು ಬಹಳ ವರ್ಷಗಳಿಂದ ಪ್ರಸಾರವಾಗ್ತಿರುವಂಥ ಸೀರಿಯಲ್ಲು. ಇದರಲ್ಲಿ ಅನೇಕ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ. ಅದರಲ್ಲೂ ಕೂಡ ಉಮಾಶ್ರೀ ಅನ್ನುವಂಥ ಒಬ್ಬ ಅದ್ಭುತ ಕಲಾವಿದೆ ಇರೋದ್ರಿಂದ, ಮಂಜು ಭಾಷಿಣಿ ಅನ್ನುವಂಥ ಅದ್ಭುತ ಕಲಾವಿದೆ ಇರೋದ್ರಿಂದ ಮತ್ತು ಕಥೆ ಕೂಡ ಚೆನ್ನಾಗಿರೋದ್ರಿಂದ ಹೆಣ್ಣು ಮಕ್ಕಳ ಜೀವನ ಹೇಗಿರುತ್ತೆ, ಏನು ಎತ್ತ ಅನ್ನೋದನ್ನು ತೋರಿಸುವಂಥ ಸೀರಿಯಲ್ ಆಗಿದ್ದರಿಂದ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಆದರೆ ಕೆಲವು ದಿನಗಳಿಂದ ಶುರುವಾಗಿರುವಂಥ ಲಕ್ಷ್ಮೀ ನಿವಾಸ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಸೀರಿಯಲನ್ನು ಹಿಂದಿಕ್ಕಿ ಬಿಡ್ತಾ ಇತ್ತು. ಯಾಕಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಅಷ್ಟೇ ಅದ್ಭುತವಾಗಿ ಬರ್ತಾ ಇತ್ತು. ಒಂದು ಕಡೆಯಲ್ಲಿ ಜಾನು, ಇನ್ನೊಂದು ಕಡೆಯಲ್ಲಿ ಸಿದ್ದೇಗೌಡರು. ಸೊ ಇವರಿಬ್ಬರ ಬೇರೆ ಬೇರೆ ಲವ್ ಸ್ಟೋರಿ ಆದ್ರೂ ಕೂಡ ವಿಭಿನ್ನವಾದಂಥ ಲವ್ ಸ್ಟೋರಿ ಆಗಿತ್ತು. ಈ ಬಾರಿ ಅಂತೂ ಬಹಳ ರೋಚಕ ತಿರುವನ್ನು ಲಕ್ಷ್ಮೀ ನಿವಾಸ ಪಡ್ಕೊಳ್ತಾ ಇತ್ತು. ಚಿನ್ನು ಮರಿಗೆ ಎಲ್ಲ ಸತ್ಯ ಗೊತ್ತಾಗುತ್ತಾ, ಸಿದ್ದೇಗೌಡರು ತಾಳಿ ಕಟ್ತಾರಾ ಕಟ್ಟಲ್ವಾ, ಮುಂದಿನ ಕಥೆಗೇನು, ಈ ತುಂಬ ರೋಚಕವಾಗಿದ್ದಂಥ ಹಿನ್ನೆಲೆಯಲ್ಲಿ ಈ ಬಾರಿ ಮೊದಲ ಸ್ಥಾನವನ್ನು ಯಾರು ಪಡ್ಕೊಳ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿಯ ನಡುವೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಕೂಡ ಈಗ ತಾನೇ ಶುರುವಾಗಿದ್ರೂ ಪೈಪೋಟಿಗೆ ಬಿದ್ದಿತ್ತು. ಈಗ ತಾನೇ ಶುರುವಾದಂಥ ಸೀರಿಯಲ್ ಇಷ್ಟರ ಮಟ್ಟಿಗೆ ಜನರಿಗೆ ಹತ್ತಿರವಾಗುತ್ತೆ ಅಂತ ಜನ ಕೂಡ ಭಾವಿಸಿರಲಿಲ್ಲ. ಸೊ ಹಾಗಾಗಿ ಮೊದಲ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನಕ್ಕೆ ತುಂಬ ಪೈಪೋಟಿ ಇದ್ದಿದ್ದಂತೂ ಸುಳ್ಳಲ್ಲ. ಫೈನಲಿ ರಿಸಲ್ಟ್ ಬಂದಿದೆ. ಈಗ 1ರಿಂದ 10ನೇ ಸ್ಥಾನದವರೆಗೂ ಯಾವ್ಯಾವ ಸೀರಿಯಲ್ ಯಾವ್ಯಾವ ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಮೊದಲಿಗೆ ನಾನು ಟಾಪ್ 3 ಹೇಳ್ತೀನಿ, ಆನಂತರ ಇನ್ನುಳಿದ ಸೀರಿಯಲ್ಗಳ ಪಟ್ಟಿಯನ್ನು ಹೇಳ್ತಾ ಹೋಗ್ತೇನೆ. ಈ ಬಾರಿ ಪೈಪೋಟಿ ಇದ್ದಿದ್ದಂತೂ ಸತ್ಯ. ಆದರೆ ಮೊದಲ ಸ್ಥಾನವನ್ನು ಪುಟ್ಟಕ್ಕನ ಮಕ್ಕಳೇ ಪಡ್ಕೊಂಡಿದೆ. 2ನೇ ಸ್ಥಾನ ಸ್ವಲ್ಪ ಮಿಸ್ ಆಗಿದ್ರೂ ಮೊದಲ ಸ್ಥಾನ ಪಡ್ಕೊಳ್ಬೇಕಾಗಿದ್ದಂಥ ಲಕ್ಷ್ಮೀ ನಿವಾಸ ಪಡ್ಕೊಂಡಿದೆ. 3ನೇ ಸ್ಥಾನವನ್ನು ಶ್ರಾವಣಿ ಸುಬ್ರಹ್ಮಣ್ಯ ಪಡ್ಕೊಂಡಿದೆ. ಇನ್ನುಳಿದಂತೆ ಈ ಬಾರಿ ಸೀತಾರಾಮ ಕೂಡ ಸೆಕೆಂಡ್ ಟ್ವಿಸ್ಟ್ ಅಂಡ್ ಟರ್ನ್ ಇತ್ತು. ಸೀತಾರಾಮನ ಮದುವೆ ಆಗುತ್ತೋ ಆಗಲ್ವಾ, ಅಥವಾ ಇನ್ನೇನು ಬೆಳವಣಿಗೆ ಆಗುತ್ತೆ, ಇನ್ನೇನು ಕಿತಾಪತಿ ಆಗುತ್ತೆ ಅಂತ. ಆದರೆ ಸೀತಾರಾಮ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಅಮೃತಧಾರೆ ಕೂಡ ಡುಮ್ಮು ಮತ್ತು ಭೂಮಿಯ ಪ್ರೀತಿ ಹೇಗೆ ಒಂದಾಗುತ್ತೆ, ಜೊತೆಗೆ ಮನೆಯಲ್ಲೇ ಇರುವಂಥ ಶತ್ರುಗಳನ್ನು ಭೂಮಿ ಹೇಗೆ ಸರಿ ಮಾಡ್ತಾಳೆ, ತನ್ನ ಗಂಡನಿಗೆ ಹೇಗೆ ಇದರ ಬಗ್ಗೆ ಹೇಳ್ತಾಳೆ ಮತ್ತು ಜೀವಕ್ಕೆ ಅಪಾಯ ಇದೆಯಾ, ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೂಡ ಅಮೃತಧಾರೆ ಸೀರಿಯಲ್ನಲ್ಲಿ ಇತ್ತು. ಆ ಕಾರಣಕ್ಕಾಗಿ ಈ ಸೀರಿಯಲ್ ಕೂಡ ಜನಮನವನ್ನು ಗೆದ್ದಿದ್ದರಿಂದ TRPಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೂ ಇತ್ತು, 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೂ ಇತ್ತು. ಆದರೆ ಈ ಬಾರಿ ಮಾತ್ರ ಉಲ್ಟಾ ಆಗಿದೆ. ಭೂಮಿ ಮತ್ತು ಡುಮ್ಮು ಪ್ರೀತಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಈಗ ತಾನೇ ಕಲರ್ಸ್ ಕನ್ನಡದಲ್ಲೂ ಕೂಡ ಹೊಸ ಸೀರಿಯಲ್ಗಳು ಪ್ರಾರಂಭವಾಗ್ತಾ ಇದೆ. ಹಳೆ ಸೀರಿಯಲ್ಗಳು ಮುಕ್ತಾಯವಾಗ್ತಿದೆ. ಅದರಲ್ಲಿ ರಾಮಾಚಾರಿ ತೀವ್ರ ಪೈಪೋಟಿಯನ್ನು ಕೊಡ್ತಾ ಇದೆ. ಇನ್ನೇನು ಸೀರಿಯಲ್ ಮುಕ್ತಾಯವಾಗ್ತಿದೆ ಅಂತ ಎಲ್ಲರೂ ಭಾವಿಸ್ತಾ ಇದ್ರು. ಆದರೆ ಕಲರ್ಸ್ ಕನ್ನಡದಲ್ಲಿ ಮೊದಲ ಸ್ಥಾನವನ್ನು ರಾಮಚಾರಿ ಸೀರಿಯಲ್ನೇ ಪಡ್ಕೊಂಡಿದೆ. ಆದರೆ ಜಿ ಮತ್ತು ಕಲರ್ಸ್ ಅಂತ ಬಂದಾಗ ರಾಮಚಾರಿ ಸೀರಿಯಲ್ 6ನೇ ಸ್ಥಾನವನ್ನು ಪಡ್ಕೊಂಡಿದೆ. ಶುರುವಾಗಿ ಬಹಳ ವರ್ಷಗಳಾದ್ರೂ ಕೂಡ ಕತೆ ಮುದ್ರ ಅದ್ಭುತವಾಗಿ ನಡೀತಾ ಇದೆ ಮತ್ತು ಆ ಅಭಿನಯ ಕೂಡ ಅಷ್ಟೇ ಚೆನ್ನಾಗಿದೆ. ಕಲಾವಿದರು ಅಷ್ಟೇ ಚೆನ್ನಾಗಿ ನಟಿಸ್ತಾ ಇರೋದ್ರಿಂದ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಟಾಪ್ 1 ಸೀರಿಯಲ್. ಆದರೆ ಜಿ ಮತ್ತು ಕಲರ್ಸ್ ಅಂತ ಬಂದಾಗ 6ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನೂ ವಿಶೇಷ ಅಂದರೆ ಶ್ರೀಗೌರಿ ತಾನೇ ಇತ್ತೀಚೆಗೆ ಶುರುವಾದಂಥ ಸೀರಿಯಲ್
ಸೀರಿಯಲ್ ಆಗಿತ್ತು. ಶ್ರೀಗೌರಿಯಲ್ಲೂ ಅಭಿನಯ ಚೆನ್ನಾಗಿದೆ, ಕಥೆ ಕೂಡ ಚೆನ್ನಾಗಿದೆ. ಗೌರಿ ಮದುವೆ ಆಗುತ್ತಾ ಆಗಲ್ವಾ, ಗೌರಿ ಯಾರನ್ನ ಮದುವೆ ಆಗ್ತಾಳೆ, ಅಪ್ಪು ಯಾರನ್ನ ಮದುವೆ ಆಗ್ತಾರೆ. ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದ್ದಂಥ ಈ ಸೀರಿಯಲ್ ಈ ಬಾರಿ 7ನೇ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ನಾವು ಕಲರ್ಸ್ ಕನ್ನಡ ಅಂತ ಬಂದಾಗ 2ನೇ ಸ್ಥಾನವನ್ನು ಶ್ರೀ ಗೌರಿ ಸೀರಿಯಲ್ ಪಡ್ಕೊಂಡಿದೆ. ಇನ್ನು ಬಹಳ ವರ್ಷಗಳಿಂದ ಪ್ರಸಾರವಾಗ್ತಾ ಇರುವಂಥ ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಬಾರಮ್ಮ, ಈ 2 ಸೀರಿಯಲ್ಗಳು ಅಕ್ಕ ತಂಗಿಯ ಕಥೆಯನ್ನು ಹೇಳುವಂಥ ಸೀರಿಯಲ್ಗಳು. ಕಥೆ ವ್ಯಥೆಗಳ ನಡುವೆ ತೀವ್ರ ಪೈಪೋಟಿ ಬಿದ್ದಂತೆ ಸೀರಿಯಲ್ಗಳು ನಡೀತಾ ಇದೆ. ಕಥೆಯೂ ತುಂಬ ಚೆನ್ನಾಗಿದೆ, ಆದರೆ ಟೈಮಿಂಗ್ಸ್ ಸರಿ ಇಲ್ವೋ ಅಥವಾ ಜನಕ್ಕೆ ಇದು ಬೇಸತ್ತು ಹೋಗಿದೆಯೋ ಗೊತ್ತಿಲ್ಲ. ಈ ಬಾರಿ ಅಂತೂ ಟಾಪ್ 10 ಸ್ಥಾನದಲ್ಲಿ ಕೊನೆಯದಾಗಿ 7 ಮತ್ತು 8 ಈ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಆದರೂ ಕೂಡ ಈ ಸೀರಿಯಲ್ಗೆ ಇಷ್ಟು ಕಡಿಮೆ TRPನ ಅಂತ ಜನರೇ ಶಾಕ್ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ TRP ಜಾಸ್ತಿ ಅದಲು ಬದಲು ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವ TRPಯನ್ನು ಪಡ್ಕೊಂಡಿದೆ, ಯಾವ ಸ್ಥಾನದಲ್ಲಿ ಇದೆ, ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.